ನಾಗಾಭರಣ ನಿರ್ದೇಶನ ಡಾಲಿ ಧನಂಜಯ್ ಅಭಿನಯದ ನಾಡಪ್ರಭು ಕೆಂಪೇಗೌಡ ಸಿನಿಮಾ ಅನೌನ್ಸ್ ಆಗಿದೆ. ನಿರ್ದೇಶಕ ನಾಗಾಭರಣ ವಿರುದ್ಧ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ನಿರ್ಮಾಪಕ ಕಿರಣ್ ತೊಟ್ಟಂಬೇಲ್ ದೂರು ನೀಡಿದ್ದಾರೆ. ಕಿರಣ್ ಅವರು ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಹೆಸರಿನ ಸಿನಿಮಾ ಘೋಷಣೆ ಮಾಡಿ ಕೆಲವು ತಿಂಗಳು ಕಳೆದಿದೆ. ಇತ್ತ ನಾಗಾಭರಣ ಅವರು ನಾಡಪ್ರಭು ಕೆಂಪೇಗೌಡ ಟೈಟಲ್ ರಿಜಿಸ್ಟರ್ ಮಾಡಿಸಿ ಸಿನಿಮಾ ಘೋಷಿಸಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಟೈಟಲ್ ವಿವಾದ ತಾರಕಕ್ಕೇರಿದೆ. ನಿರ್ಮಾಪಕ ಕಿರಣ್ ತೊಟ್ಟಂಬೇಲ್ ಕೂಡ ಧರ್ಮವೀರು ನಾಡಪ್ರಭು ಕೆಂಪೇಗೌಡ ಹೆಸರಿನ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಕಿರಣ್ ಮತ್ತು ತಂಡ ಜೂನ್ 27ಕ್ಕೆ ಮುಹೂರ್ತ ಸಮಾರಂಭ ಇಟ್ಟುಕೊಂಡಿದ್ರು. ನಿರ್ದೇಶಕ ಬಾಬು ಧರ್ಮವೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾಗೆ ಆಕ್ಷನ್ ಕಟ್ ಹೇಳುವವರಿದ್ದರು. ಈ ಚಿತ್ರಕ್ಕೆ ಕಿರಣ್ ತೊಟ್ಟಂಬೇಲ್ ನಿರ್ಮಾಪಕರು. ಇಷ್ಟರಾಗಲೇ ಟೈಟಲ್ ಬಳಸದಂತೆ ಟಿಎಸ್ ನಾಗಾಭರಣರಿಂದ ನೋಟಿಸ್ ಕೂಡ ನೀಡಿದ್ರು ಕಿರಣ್ ತಂಡ. ಇದಾದ ಬಳಿಕ ನಾಡಪ್ರಭು ಕೆಂಪೇಗೌಡ ಕಾಪಿ ರೈಟ್ಸ್ ನಮ್ಮದು ಎಂದು ನಿರ್ಬಂಧಕ ನೋಟಿಸ್ ಕಳುಹಿಸಿದ್ರು ನಾಗಾಭರಣ. ಇದರಿಂದ ಮುಹೂರ್ತ ಕಾರ್ಯಕ್ರಮವನ್ನು ಧರ್ಮವೀರು ನಾಡಪ್ರಭು ಕೆಂಪೇಗೌಡ ಚಿತ್ರತಂಡ ಮುಂದೂಡಿತ್ತು. ಸದ್ಯ ಇವರು ಸ್ಟೇ ವೇಕೇಟ್ ಮಾಡಲು ಕೋರ್ಟ್ನಲ್ಲಿ ಕಿರಣ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಾಡಪ್ರಭು ಅನ್ನುವುದು ಸಾರ್ವತ್ರಿಕ ಹೆಸರು, ಅದರ ಮೇಲೆ ಸ್ಟೇ ತರಲು ಸಾಧ್ಯವಿಲ್ಲ. ಅವರು ಕಾಪಿರೈಟ್ಸ್ ರಿಜಿಸ್ಟರ್ ಮಾಡಿಸಿಯೇ ಇಲ್ಲ, ಕೋರ್ಟ್ಗೆ ಸುಳ್ಳು ದಾಖಲೆ ನೀಡಿದ್ದಾರೆ ಎಂದಿದ್ದಾರೆ ಕಿರಣ್. ಹೀಗಿರುವಾಗಲೇ ನಾಗಾಭರಣ ಅವರು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಇದೀಗ ನಿರ್ದೇಶಕ ನಾಗಾಭರಣ ವಿರುದ್ಧ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ನಿರ್ಮಾಪಕ ಕಿರಣ್ ತೊಟ್ಟಂಬೇಲ್ ದೂರು ನೀಡಿದ್ದಾರೆ.